ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸ್ಯಾಟರ್ಡೆ ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆನೆ. ಮಕ್ಕಳಿಗೆ ಸ್ಕೂಲ್ ರಜಾ ಇತ್ತು, ಮಳೆ ಭಾಳ ಅಂಥೇಳಿ. ಹೀಗಾಗಿ ಮಕ್ಕಳು ಮತ್ತು ಹಸ್ಬೆಂಡು ದೇವಸ್ಥಾನ ಹೋದರು ರೆಡಿ ಹಾಕ್ಕೊಂಡು. ಅವ್ರು ಹೋದ್ಮೇಲೆ ನಾನು ಕೂಡ ತಿಂಡಿಗೆ ರೆಡಿ ಮಾಡಬೇಕಲ್ಲ ಅವ್ರು ಬರೋದೊಳಗೆ ಅಂತ. ಇಲ್ಲಿ ನಾನು ತಿಂಡಿಗೆ ನೆವನಿ ಅಕ್ಕಿ, ಫಾಕ್ಸ್ ಸ್ಟೈಲ್ ಅಂತಾರಲ್ಲ ಅದರದ್ದು ನಾನು ಸ್ವಲ್ಪ ಪಲಾವ್ ಥರ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನಿಲ್ಲಿ ನೆವನಿ ಅಕ್ಕಿನ ತೊಗೊಂಡು ನೀಟಾಗಿ ತೊಳ್ಕೊಂಡು ನೆನೆ ಹಾಕಿದೆ ಫಸ್ಟು. ಹಾಗೆ ನಾನು ತರಕಾರಿನೂ ಕಟ್ ಮಾಡಿಕೊಂಡೆ. ಈರುಳ್ಳಿ, ಟೊಮೆಟೊ, ಹಸಿರು ಮೆಣಸು, ಕರಿಬೇವು, ಹಾಗೆ ಸ್ವಲ್ಪ ಶುಂಠಿ ಮತ್ತು ಬೀನ್ಸು. ಹಾಗೆ ಯಾವ ತರಕಾರಿನೂ ಬೇಕಾದರೂ ನೀವು ಯೂಸ್ ಮಾಡ್ಬೋದು. ಇಲ್ಲಿ ನಾನು ಬೀನ್ಸ್ ಮಾತ್ರ ತೊಗೊಂಡಿದ್ದೆ. ಹಾಗೆ ಒಂದು ಕುಕ್ಕರ್ ಇಟ್ಕೊಂಡು ಆ ಕುಕ್ಕರ್ ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆ ಹಾಕಿದೆ. ಎಣ್ಣೆ ಹಾಕಿದಾದ್ಮೇಲೆ ಸ್ವಲ್ಪ ಶೇಂಗಾ, ಜೀರಿಗೆ, ಸಾಸಿವೆ ಮತ್ತು ಕಟ್ ಮಾಡಿ ಇಟ್ಕೊಂಡಿರುವ ತರಕಾರಿ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ನಾನು ಅರಶಿನ ಪುಡಿ ಮತ್ತು ಉಪ್ಪು ಸೇರಿಸಿ, ಈಗ ನಾನು ನೆನೆ ಹಾಕಿದ್ನ ನೆವನಿ ಅಕ್ಕಿನ ಅದನ್ನು ಹಾಕಿ ಈಗ ಮಿಕ್ಸ್ ಮಾಡಿ ಇದಕ್ಕೆ ನೀರು ಹಾಕ್ತಾಯಿದ್ದೀನಿ. ನೀರು ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಹಾಗೆ ಇದು ಜಾಸ್ತಿ ವಿಸಿಲ್ ಹೊಡಿಸ್ಬೇಕು. ಇದನ್ನು ಮೆತ್ತಗೆ ಬೇಯಬೇಕಿದು, ಅಂದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕಿದು. ಹೀಗಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು, ಬೇಕಂದರೆ ನೀವು ನಿಂಬೆಹಣ್ಣು ಕೂಡ ಹುಳಿಬೇಕು ಇನ್ನು ಅನ್ನೋರು ನಿಂಬೆಹಣ್ಣು ಹಾಕೋಬೋದು. ನಾನು ಟೊಮೆಟೊ ಮಾತ್ರ ಹಾಕಿದ್ದೀನಿ. ಈಗ ನೀರು ಹಾಕ್ತಾಯಿದ್ದೀನಿ. ನೀರು ನಾವು ನಾರ್ಮಲ್ ರೈಸ್ಗಿಂತ ಜಾಸ್ತಿನೇ ಹಾಕಬೇಕು ಇದಕ್ಕೆ. ಈ ಥರ ನೀರು ಹಾಕ್ಕೊಂಡು ಇದನ್ನು ಒಂದು 4-5 ವಿಸಲ್ ಬರೋವರೆಗೂ ಇದನ್ನು ಕೂಗಿಸ್ಕೋಬೇಕು ನೀವು. ಈ ಕೂಗಿದಾದ್ಮೇಲೆ ನೋಡಿ ನಾನಿಲ್ಲಿ ಈಗ ಓಪನ್ ಮಾಡ್ತೀನಿ ಇದನ್ನು. ಈಗ ಆಲ್ರೆಡಿ ಬೇಯ್ತಿದ್ದು. ಈಗ ನಾನು ಓಪನ್ ಮಾಡ್ತಾಯಿದ್ದೀನಿ ಕುಕ್ಕರು. ಈಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಈ ಥರ ಬಂದಿರುತ್ತಿದ್ದು. ಇದು ಡಯಟ್ನಲ್ಲಿ ಇರೋರಿಗೆ ಮಾತ್ರ ತುಂಬಾ ಬೆಸ್ಟ್ ಫುಡ್ಡು. ಹಾಗೆ ಹೆಲ್ತಿಗೂ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಇದು. ಖಂಡಿತ ಮನೇಲಿ ಟ್ರೈ ಮಾಡಿ. ಹಾಗೆ ನಾನು ಅವ್ರು ಬರೋವರೆಗೂ ಇನ್ನೂ ಟೈಮ್ ಇತ್ತು. ಸೊ ಹೀಗಾಗಿ ಮಲೆಗಳಲ್ಲಿ ಮದುಮಗಳು ಅನ್ನೋ ಕುವೆಂಪು ಅವರ ಕಾದಂಬರಿ ಓದ್ತಾ ಕೂತ್ಕೊಂಡೆ ಸ್ವಲ್ಪ ಹೊತ್ತು. ಹಾಗೆ ಅವ್ರು ಬಂದಮೇಲೆಲ್ಲ ತಿಂಡಿ ಮುಗಿಸಿ, ಇಲ್ಲಿ ನೋಡಿ ನಮ್ಮ ಮನೆ ಓನರ್ ಮಗು ಇದು. ಅದು ಯಾವಾಗಲಾದರೂ ಬರ್ತಾ ಇರ್ತಾನೆ ಇವನು ಮೇಲೆ. ಸುಹಿತ್ ಅಂತ ಇವನ ಹೆಸರು. ಮಕ್ಕಳ ಜೊತೆ ಆಟ ಆಡೋಕ್ಕೆ ತುಂಬಾ ಇಷ್ಟ ಅವನಿಗೆ. ಈ ನಮ್ಮ ಮಕ್ಕಳಿಗೂ ಕೂಡ ಅವನಂತಂದರೆ ತುಂಬಾ ಇಷ್ಟ. ತುಂಬ ಚಿಕ್ಕವನಿದಾನಲ್ಲ, ಖುಷಿಯಾಗಿ ಎಲ್ಲರೂ ಆಟ ಆಡ್ತಾರೆ ಈ ಥರ ಸ್ವಲ್ಪ ಹೊತ್ತು. ಮಕ್ಕಳು ಅಂದ್ರೇ ಖುಷಿ ಅಲ್ವಾ ಫ್ರೆಂಡ್ಸ್? ಅವರಿಗೆ ಮಕ್ಕಳಿದ್ರೆ ಸಾಕು, ಮಕ್ಕಳಿಗೆ ತುಂಬಾ ಖುಷಿ ಆಗುತ್ತೆ ಚಿಕ್ಕ ಮಕ್ಕಳ ಜೊತೆ ಆಟ ಆಡೋಕ್ಕೆ. ನಮಗೂ ಕೂಡ ಅವ್ನು ಕ್ಯೂಟ್ ಮಾತುಗಳನ್ನು ಕೇಳೋಕ್ಕೆ ತುಂಬಾ ಖುಷಿ ಅನಿಸುತ್ತೆ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಆಗಾಗ ಯಾವಾಗಾದರೂ ಬರ್ತಾ ಇರ್ತಾನೆ ಅವನು ಮೇಲೆ. ಹಾಗೆ ಸ್ವಲ್ಪ ಕಾರು ಗಲೀಜಾಗಿತ್ತು, ಹೀಗಾಗಿ ಮಳೆಗೆ ನಿಲ್ಲಿಸಿ ಸ್ವಲ್ಪ ಕಾರ ವಾಶ್ ಮಾಡಿ ಕವರ್ ಹಾಕ್ಬಿಡೋಣ ಅಂತ ನಾವು ಕೆಳಗಡೆ ಬಂದಿದ್ವಿ. ಇಲ್ಲಿ ನೋಡಿ ಮಕ್ಕಳು ಅವರು ಸೈಕಲ್ ಆಡ್ತಾ ಹಾಗೆ ಸುಹಿತನ ಕರ್ಕೊಂಡ ಜೊತೆಗೆ ಆಟ ಆಡ್ತಾಯಿದ್ರು. ಹಾಗೆ ನಾವು ಕಾರೆಲ್ಲ ವಾಶ್ ಮಾಡಿ ಕೊನೆಗೆ ಕವರೆಲ್ಲ ಹಾಕಿ ಸಂಡೇ ನೈಟ್ ಕೂಡ ನಾನು ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಡುಗೆ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಸಾನ್ವಿ ಕೂಡ ಜೊತೆಗೆ ಬಂದು ನೋಡಿ ಇಲ್ಲಿ ಟ್ಯಾಬಲ್ಲಿ ಅವ್ರ ಪಪ್ಪ ಕ್ಲಾಸ್ ನೋಡ್ತಾಯಿದ್ರು. ಅವಳು ತೊಗೊಂಡು ಬಂದು ನಾನು ನೋಡ್ತೀನಿ ಅಂತ ನೋಡ್ಕೊಂಡು ಕೂತಿದ್ದಾಳೆ. ಇಲ್ಲಿ ನೋಡಿ ಅವಳಿಗೆ ಏನು ಅರ್ಥ ಆಗ್ತಿರ್ಬೋದು. ಬರೀ ಟಿ ವಿ ನೋಡ್ತಾರೆ ಸ್ಕೂಲಿಂದ ಬಂದಂತ. ನಾವು ಟಿ ವಿನೂ ಕಲೆಕ್ಷನ್ ಎಲ್ಲ ತೆಗೆಸ್ಬಿಟ್ಟಿದ್ವಿ. ಆವಾಗವಾಗ ಏನರ ಸ್ಟೋರಿ ನೋಡ್ತಾರಂತ ಆ್ಯಪ್ ಕೊಡ್ತೀವಿ ಅಷ್ಟೇ. ನೈಟ್ ಊಟಕ್ಕೆ ಇಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ. ನಾನಿವತ್ತು ಬಿರಿಯಾನಿ ಮತ್ತು ಕಬಾಬ್ ಮಾಡ್ತಾಯಿದ್ದೀನಿ. ಅದಕ್ಕಿಲ್ಲಿ ಒಂದು ದೊಡ್ಡ ಈರುಳ್ಳಿ, 2 ಟೊಮೆಟೊ, 2 ಹಸಿರು ಮೆಣಸು, ಹಾಗೆ ಮನೇಲಿ ಬೆಳೆದಿರುವಂಥ ಪಲಾವ್ ಎಲೆ ತೊಗೊಂಡಿದ್ದೀನಿ. ಫಸ್ಟ್ ಇಲ್ಲಿ ನಾನು ಬಿರಿಯಾನಿಗೆ ಬೇಕಾಗಿರುವ ಚಿಕನ್ ತೆಗೆದುಕೊಂಡು ಈಗ ಅದಕ್ಕೆ ಮೊಸರು, ಉಪ್ಪು, ಅರಿಶಿನ ಪುಡಿ, ಸ್ವಲ್ಪ ಬಿರಿಯಾನಿ ಮಸಾಲೆ ಹಾಕಿ ಈಗ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಒಂದು ಸೈಡು. ಈಗ ಕುಕ್ಕರಲ್ಲಿ ನಾನು ತೊಗೊಂಡಿರುವಂಥ ಎಲ್ಲ ಒಣ ಮಸಾಲೆ, ಸ್ವಲ್ಪ ತುಪ್ಪ ಹಾಗೂ ಈರುಳ್ಳಿ ಹಾಕಿ, ಹಸಿರು ಮೆಣಸು, ಪಲಾವ್ ಎಲೆ ಇದೆಲ್ಲ ಹಾಕಿ, ಸ್ವಲ್ಪ ಅರಿಶಿನ ಪುಡಿ ಮತ್ತು ಮನೆಯಲ್ಲಿ ಮಾಡ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿ ಚಿಕನ್ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಬಿಟ್ಟು ಈಗ ನಾನು ತೊಳೆದು ಇಟ್ಕೊಂಡಿರುವಂಥ ಅಕ್ಕಿನ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಉಪ್ಪು ಮತ್ತು ನಿಂಬೆಹಣ್ಣು ಹಾಕಿ ಇದನ್ನು 2 ವಿಸಲ್ ಬರೆಸ್ತೀನಿ. 2 ವಿಸಲ್ ಬಂದ ನಂತರ ಈಗ ಓಪನ್ ಮಾಡ್ತಿದ್ದೀನಿ. ನೋಡಿ ಬಿರಿಯಾನಿ ಎಷ್ಟು ಚೆನ್ನಾಗಿ ಬಂದಿದೆ. ಟೇಸ್ಟು ಕೂಡ ಸೂಪರಾಗಿ ಬಂದಿತ್ತು. ಹಾಗೆ ನಾನಿಲ್ಲಿ ಕಬಾಬ್ಗೆ ಕಲಿಸ್ಕೊಳ್ತಾ ಇದ್ದೀನಿ. ಫಸ್ಟ್ ಇಲ್ಲಿ ನಾನು ಚಿಕನ್ನ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೆ. ಅದಕ್ಕೆ ಉಪ್ಪು, ಖಾರ, ನಿಂಬೆಹಣ್ಣು, ಹಾಗೆ ಮನೇಲಿ ಮಾಡಿಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೆ ಸ್ವಲ್ಪ ಆರಿಗ್ಯಾನೋ ಪೌಡ್ರು ಮತ್ತು ಚಿಲ್ಲಿ ಫ್ಲೆಕ್ಸ್ ಪೌಡ್ರನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ. ಹಿಂಗೆ ಹಾಕೋದ್ರಿಂದ ತುಂಬಾ ಟೇಸ್ಟ್ ಬರುತ್ತಿದ್ದು. ಹಾಗೆ ಸ್ವಲ್ಪ ಕಬಾಬ್ ಪೌಡ್ರು 1 ಪ್ಯಾಕೆಟ್ ಅಷ್ಟು, ಮತ್ತು
1 ಸ್ಪೂನ್ ಮೈದಾ 1 ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಇಲ್ಲಿ ನಾನು ಬಿಳಿ ಎಳ್ಳನ್ನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಹಾಕೋದ್ರಿಂದ ಬಾಯಿಗೆ ಆವಾಗವಾಗ ಸಿಗುತ್ತಲ್ಲ ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಹೀಗಾಗಿ ನಾನು ಎಳ್ಳು ಹಾಕ್ತಾ ಇದ್ದೀನಿ, ಬಿಳಿ ಎಳ್ಳನ್ನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಫ್ರೈ ಆದಮೇಲೆ ನಿಮಗೆ ತೋರಿಸ್ತೀನಿ ಈಗ. ಈ ಥರ ಬಂದಿತ್ತು ಕಬಾಬು. ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿತ್ತು. ತುಂಬಾ ಇಷ್ಟಪಟ್ಟರು ಮಕ್ಕಳು, ಹಸ್ಬೆಂಡು, ನಾನು ಕೂಡ ತಿಂದೆನಲ್ಲ. ಹಿಂಗೆ ಚೆನ್ನಾಗಿ ಬಂದಿತ್ತು. ನೋಡಿ, ಬಿರಿಯಾನಿ ಸ್ವಲ್ಪ ಕೋಸಂಬರಿ ಮಾಡಿದ್ದೆ ಅದಕ್ಕೆ ನೆಂಚ್ಕೊಳ್ಳೋಕ್ಕೆ. ಕಬಾಬು, ಬಿರಿಯಾನಿ, ಕೋಸಂಬರಿ ಜೊತೆ ತಿಂತಾ ಇದ್ದರೆ ಸೂಪರಾಗಿತ್ತು ಫ್ರೆಂಡ್ಸ್. ಈಗಾದರೂ ನನಗೆ ಬಾಯಲ್ಲಿ ನೀರು ಬರ್ತಾಯಿದೆ ನಿಮ್ಮ ಜೊತೆ ಹೇಳ್ತಾ. ಖಂಡಿತ ಇದನ್ನು ಮಿಸ್ ಮಾಡದೆ ಟ್ರೈ ಮಾಡಿ. ಮಕ್ಕಳಿಗೂ ಇಷ್ಟ ಆಗುತ್ತೆ ಮನೇಲಿ. ನಾವು ಹೊರಗಡೆ ತಿನ್ನೋದಕ್ಕಿಂತನೂ ಈ ಥರ ಮನೇಲಿ ಮಾಡ್ಕೊಂಡು ತಿಂದರೆ ತುಂಬಾ ಈ ಮಳೆಗೆ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ಮಕ್ಕಳು ಎಷ್ಟು ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾರೆ ಅಂದರೆ ಅಷ್ಟು ಸೂಪರಾಗಿ ಬಂದಿತ್ತು. ಎಲ್ಲ ಖಾಲಿನೇ ಮಾಡಿಬಿಟ್ರು ಅವತ್ತು. ತುಂಬ ಸೂಪರಾಗಿದೆ ಅಂತ ಹೇಳ್ತಾ ಇದ್ದಾಳೆ ನೋಡಿ ಅಲ್ಲಿ ನಮ್ಮ ಸಾನ್ವಿ. ತುಂಬಾ ಖುಷಿಪಟ್ಟು ತಿಂದರು ನೋಡಿ. ಬಿರಿಯಾನಿ ಮತ್ತು ಕಬಾಬ್ನ ನೀವು ಮಿಸ್ ಮಾಡದೆ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಒಂದ್ಸರಿ. ಇವತ್ತಿನ ನನ್ನ ಈ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡದೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನಾನಿನ್ನು ಮುಂದಿನ ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್, ನಮಸ್ಕಾರ.